ಓಕೆ, ಬಹಳ ದಿನ ಅವಾಗ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಟಚಲ್ಲಿ ಇರೋಣ ನಾವು ನೀವು. ಸೊ ಯಾವಾಗಲೂ ಕೂಡ ಇದೇ ರೀತಿ ಇರೋಣ ಅದೊಂದು. ಸೊ ಏನೇ ಆಗಲಿ, ಈಗ ರಿಸಲ್ಟ್ ಬಂದಾಗ ಎಲ್ಲ ಹುಡುಗರು ಕೂಡ ಕ್ವಶನ್ಸ್ ಇರ್ತದೆ, ಯಾವಾಗ ರಿಸಲ್ಟ್ ಬರ್ತದೆ ಅಂತಂದು. ಯಾಕಂದರೆ ಎಕ್ಸಾಮಿನೇಷನ್ ಅಂದರೆ ನಮ್ದು ಥಿಯರಿ ಎಕ್ಸಾಮ್ ಮುಗಿದು ಒಂದು ತಿಂಗಳು ಆಗ್ತಾ ಬಂತು. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಕೆಲವೊಂದಿಷ್ಟು ಹುಡುಗರು ಒಂದು ತಿಂಗಳ ಮೇಲೆ ಆಯಿತು, ಒಂದೂವರೆ ತಿಂಗಳು ಆಗ್ಬಂತು ಕೆಲವೊಬ್ಬರಿಗೆ. ಓಕೆ, ಅದೇನೇ ಆಗಲಿ, ರಿಸಲ್ಟ್ ಯಾವಾಗ ಬರ್ತದೆ ಅದ್ರ ಬಗ್ಗೆ ಮಾತಾಡೋದಂತಂದರೆ, ಯಾರಿಗೆ ಬಂದದ್ರೆ ಈಗ ರಿಸಲ್ಟ್ ಇರೋದು ನಿಮಗೆ ಗೊತ್ತಿದೆ. ಸೆಕೆಂಡ್ ಸೆಮ್ ಆ್ಯಂಡ್ ಫೋರ್ತ್ ಸೆಮ್ ಆ್ಯಂಡ್ ಸಿಕ್ಸ್ತ್ ಸೆಮ್ ಆ್ಯಂಡ್ ಫೋರ್ತ್ ಇಯರ್ ಆ್ಯಂಡ್ ಅದ್ರ ಜೊತೆಗೆ ಕೂಡ ನಿಮಗೂ ಕೂಡ ಹೇಳ್ಬೇಕಾಗ್ತದೆ ಫಿಫ್ತ್ ಸೆಮ್ ಮೇನ್ ಎಕ್ಸಾಮ್. ಓಕೆ, ಹೌದಲ್ವಾ? ಆ್ಯಂಡ್ ಅದೇ ರೀತಿಯಾಗಿ ಎಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಸ್, ಓಕೆ, ಎಲ್ಲ ಸಪ್ಲಿಮೆಂಟ್ರಿ ಹೇಳ್ತಾ ಇದ್ದೀನಿ, ಅವು ಎಲ್ಲರದು ಕೂಡ ಎಕ್ಸಾಮಿನೇಷನ್ ಆಗಿದೆ. ಥಿಯರಿ ಎಕ್ಸಾಮ್ ಆಗಿದೆ ಆ್ಯಂಡ್ ಪ್ರಾಕ್ಟಿಕಲ್ ಕೂಡ ಟುಡೇ ಈಸ್ ನಿಮ್ಗೆ ಗೊತ್ತಿದೆ ಫೆಬ್ರವರಿ 5. ಸೊ ನಾವು ಅಂದ್ಕೊಂಡಾಗೆ ಏನು ಲಾಸ್ಟ್ ಡೇಟ್ ಕೊಟ್ಟಿತ್ತು ಯೂನಿವರ್ಸಿಟಿ, ಅಂದರೆ ನಮ್ಮದು RGHS ಏನು ಲಾಸ್ಟ್ ಡೇಟ್ ಕೊಟ್ಟಿತ್ತು 5ನೇ ತಾರೀಕು ಫೆಬ್ರವರಿಗೆ 5ಕ್ಕೆ ಏನಿತ್ತು ಲಾಸ್ಟ್ ಡೇಟ್ ಇತ್ತು. ಸೊ ಇವತ್ತು ಕೊನೆ ದಿವಸ. ಕೆಲವೊಂದಿಷ್ಟು ಕ್ವಶನ್ಸ್ ಇನ್ನೂ ಕೂಡ ನಮ್ಗೆ ಹಂಗೆ ಉಳಿತವೆ. ಯಾಕೆಂತಂದರೆ ಇಷ್ಟೊಂದು ಡಿಲೇ ಆಗ್ತದ ಅನ್ನೋದು. ಆ್ಯಕ್ಚುಲಿ ನಮ್ಮ ಯೂನಿವರ್ಸಿಟಿ ನೋಡಿದರೆ ಸ್ಪೀಡ್ ಅಂತಲೇ ಹೇಳ್ಬೋದು. ಯಾಕೆ ಸ್ಪೀಡ್ ಅಂತ ಹೇಳ್ತೇನೆ ಅಂತಂದರೆ, ಬಟ್ ನಿಮ್ದು ಕೋರ್ಸ್ ಕಂಪ್ಲೀಷನ್ ಆಗೋದು ಡಿಲೇ ಆಗುತ್ತೆ, ಬಟ್ ರಿಸಲ್ಟ್ ಈ ಟೈಮೆಲ್ಲ ಬೇಗ ಆಗ್ತದೆ. ಯಾಕೆ ಅಂತಂದರೆ ನಮ್ಮ ಯೂನಿವರ್ಸಿಟಿ ಒಳಗೆ ಭಾಳಷ್ಟು ಏನಾಯ್ತು ಅಂದರೆ ಕೋರ್ಸಸ್ಗಳಿರೋ ಕಾರಣ ಬೇಗನೆ ಮಾಡಿ ಮುಗಿಸ್ಲೇಬೇಕು ಅವರು. ಈ ಟೈಮ್ ಒಳಗೆ ಲಿಮಿಟೆಡ್ ಇರ್ತದೆ, ಆ ಟೈಮ್ ಒಳಗೆ ಮುಗಿಸ್ಲೇಬೇಕು. ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಮತ್ತೊಂದು ಯಾವುದಾದ್ರು ಕೋರ್ಸ್ ರೆಡಿ ಇರ್ತದೆ. ನಮ್ಮ ನರ್ಸಿಂಗ್ ಮುಗಿಯೋಷ್ಟರಲ್ಲಿ ಮತ್ತೆ ಬೇರೆ MBBS ಸ್ಟಾರ್ಟ್ ಆಗಿರ್ಬೋದು, ಅಥವಾ HS BPTO ಅಥವಾ ಆಯುಷನೋ, ಇದೇ ರೀತಿಯಾಗಿ ಬೇರೆ ಅದರಲ್ಲೂ ಕೂಡ ನಮ್ದು ಏನಿದೆ ಅಂತಂದರೆ ಓನ್ಲಿ UG ಅಷ್ಟೆಲ್ಲ PGನೂ ಕೂಡ ಇವರೇ ಮೇಂಟೆನೆನ್ಸ್ ಮಾಡೋ ಕಾರಣ ಭಾಳಷ್ಟು ಸ್ಪೀಡಾಗಿ ಹೋಗ್ತದೆ ಕೆಲಸ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಹೆಂಗಪ್ಪ ಆಗ್ತದೆ. ಬಟ್ ಇಂಜಿನಿಯರಿಂಗ್ ಇನ್ನೂ ಕೂಡ ಸ್ಪೀಡ್ ಇದೆ ಬಿಡಿ, ನಮಗಂತೂ ಇಂಜಿನಿಯರಿಂಗು ಇನ್ನೂ ಕೂಡ ಸ್ಪೀಡು, ಹೆವಿ ಸ್ಪೀಡ್ ಅವ್ರು ಮಾತ್ರ. ಸೊ ಏನೇ ಆಗಲಿ, ನಮ್ಮದು ಕೋರ್ಸ್ ಕಂಪ್ಲೀಷನ್ ಡಿಲೇ ಆಗ್ತದ, ರಿಸಲ್ಟ್ ಸ್ಪೀಡ್ ಬರ್ತಂತ ಹೇಳಿದೆ. ಅಂದಾಗೆ ಮೊದಲು ನಮ್ಮ BS ನರ್ಸಿಂಗ್ ರಿಸಲ್ಟ್ ಬರ್ಲಿಕ್ಕಂತ ಮುಂಚೆಕ್ಕೆ ಮೊದಲು ಏನಪ್ಪ ಅಂತಂದರೆ MSc ನರ್ಸಿಂಗ್ ರಿಸಲ್ಟ್ ಅಂತ ಏನು ಕಾಣಿಸ್ತಿದೆ, MSc ನರ್ಸಿಂಗ್ ಅವ್ರದ್ದು ರಿಸಲ್ಟ್ ಬರಬೇಕು. ಅದು ಬಂದಾದ ನಂತರ ಒಂದು 2 ಡೇಸ್ ಮೇಲೆ ನಮ್ಮದು ರಿಸಲ್ಟ್ ಬರ್ತದೆ. ಅಂದರೆ ಇನ್ನೂ ಕೂಡ ಇವ್ಯಾಲ್ಯೂಷನ್ ಚೆಕ್ಔಟ್ ಮಾಡೋ ಭಾಳಷ್ಟು ಇದಾವೆ. ನಮ್ಮದು ಕೂಡ ಮುಗಿತದೆ, ಬೇಗನೆ ಮುಗಿತದೆ. ಯಾಕಂದ್ರೆ ಪ್ರಾಕ್ಟಿಕಲ್ ಮುಗಿದಾದ್ಮೇಲೆ ಎಲ್ಲ ಟೀಚರ್ಸು ಕೂಡ ಏನಾಗ್ತಾರೆ ಅಂತಂದರೆ ಜಾಯ್ನ್ ಆಗ್ತಾರೆ. ಇನ್ನೂ ಕೂಡ ಇವ್ಯಾಲ್ಯೂಷನ್ ಕಾಂಪಿಟೇಷನ್ ಆಗೋ ಉಳಿದಿತ್ತಂದರೆ ಅಲಾಟೆಡ್ ಮಾಡಿರ್ತಾರಲ್ಲ ಯೂನಿವರ್ಸಿಟಿ ಅವರು, ಬೇಗನೆ ಮುಗಿಸ್ಕೊತಾರೆ. ಈಗಾಗಲೇ 5th ಇವತ್ತು ಡೇಟು. ಸೊ ಅಂದರೆ 6th to 7th ಇನ್ನೂ ಒಂದು 2 ಡೇಸ್ ಆಗಿಬಿಟ್ರೆ ಏನಪ್ಪ ಆಯಿತು, ಈ 1 ವೀಕ್ ಮುಗಿದು ಹೋಗ್ಬಿಡ್ತು ಫೆಬ್ರವರಿ. ನಾವು ಅನ್ಕೊಂಡಂಗೆ ಸೆಕೆಂಡ್ ವೀಕ್ ಏನಪ್ಪ ಅಂತಂದರೆ ಬರುತ್ತೆ ಅಂತ. ಫೆಬ್ರವರಿ ಸೆಕೆಂಡ್ ವೀಕ್ ಎಕ್ಸ್ಪೆಕ್ಟೆಡ್. ನಾವು ಕೂಡ ಏನು ಮಾಡ್ತಿದ್ವಿ ಅಂದರೆ ಸೆಕೆಂಡ್ ವೀಕ್ನೇ ಮಾಡ್ತಾ ಇದ್ವಿ. ಸೊ 13, 14 ಈ ರೇಂಜಿಗೆ ಹೋಗಬಹುದು. ನೋಡೋಣ, ಡೇಟ್ ಕನ್ಫರ್ಮೇಷನ್ ಹೇಳ್ತಿಲ್ಲ ನಾನು, ಬಟ್ ಸೆಕೆಂಡ್ ವೀಕ್ ಎಂಡಿಂಗ್ ಆಗಬಹುದು, ಈ ಚಾನ್ಸಸ್ ಇದೆ. ಏನೇ ಆಗಲಿ 10 ಮೇಲೇನೆ ರಿಸಲ್ಟ್ ಬರ್ತದೆ. ಅವು ಸರ್ ಬೇಗ ಅಂತ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ MSc ನರ್ಸಿಂಗ್ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. MSc ನರ್ಸಿಂಗ್ ರಿಸಲ್ಟ್ ಬಂದರೆ ಒಂದು 2 ಡೇಸ್ 3 ಡೇಸಲ್ಲಿ ಎಕ್ಸ್ಪೆಕ್ಟೇಷನ್ ನಾವು ಮಾಡ್ತೀವಿ. ಓಕೆ, ಅಥವಾ ನೆಕ್ಸ್ಟ್ ಡೇ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. MSc ನರ್ಸಿಂಗ್ ರಿಸಲ್ಟ್ ಬರ್ದೇ ನಮಗೆ ಬರ್ತಂತಂದರೆ ಅದು ಸ್ವಲ್ಪ ದಡ್ತಾನೆ, ಇನ್ನೂ ಕೂಡ ಬರಲ್ಲ. ನಮ್ಮ ಯೂನಿವರ್ಸಿಟಿ ಅವರು MS ನರ್ಸಿಂಗ್ಗೆ ಫಸ್ಟ್ ರಿಸಲ್ಟ್ ಬಿಡ್ತಾರೆ. ಆ್ಯಂಡ್ ಇವಾಗಲೂ ಕೂಡ ನಿಮ್ಗೆ ಗೊತ್ತಿರುವಾಗಿ ವರ್ಷನೂ ಕೂಡ ವೆಬ್ಸೈಟ್ ಬಿಸಿ ಬರ್ತದಲ್ವ ಬಿಟ್ಟಾಗ. ಸೊ ಅವಾಗ ಏನಾಗ್ತದ, ನಮ್ಮ ಯೂನಿವರ್ಸಿಟಿ ಅವರು ಒಂದು ಕೆಲಸ ಮಾಡ್ತಾರೆ, ಈಗ ಎಲ್ಲರದು ಕೂಡ ಬಿಡಲ್ಲ. ಬಿಟ್ಟರೆ ಏನು ಮಾಡ್ಬೋದು, ಮೊದಲು 4th ಇಯರ್ ಸ್ಟೂಡೆಂಟ್ ಬಿಡ್ಬೋದು, ಅಥವಾ ಕೆಲವೊಂದಿಷ್ಟು ಸೆಮ್ಮು, ಎಲ್ಲ ಸ್ಟೂಡೆಂಟ್ ಅಲ್ಲ, ಕೆಲವೊಂದಿಷ್ಟು ಸೆಮ್ದು ರಿಸಲ್ಟ್ ಬಿಟ್ಟು ನೆಕ್ಸ್ಟ್ ಡೇ ಬಿಡ್ಬೋದು. ಅಂದರೆ 2 ಡೇಸ್ ಆಗಿ ರಿಸಲ್ಟ್ ಬರೋ ಚಾನ್ಸಸ್ ಕೂಡ ಇರ್ತದೆ. ಈ ರೀತಿ ಪ್ಲ್ಯಾನ್ ಇರ್ತದೆ. ಸೊ ಏನೇ ಆಗಲಿ ತಿಳ್ಕೊತೀನಿ. ಇನ್ಮೇಲೆ ನಾನು ಇಲ್ಲಿ ಏನೇನಿದ್ರು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವಾಟ್ಸಪ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ ಗೊತ್ತಿರುವಾಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಜಸ್ಟ್ ಇವತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಓವರ್ ಆಗಿದೆ, ಇವತ್ತೆಲ್ಲ ಕೂಡ ಡೇಟ್ ಕ್ಲೋಸ್ ಆಗಿದೆ. ಏನಾದರೂ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳಾಗಿತ್ತು ಅಂದರೆ ಕಾಲೇಜ್ನವ್ರು ಏನು ಮಾಡ್ತಾರೆ ಅಂದರೆ ಮಿಸ್ಟೇಕ್ಸ್ಗಳಾದಾಗ ಯೂನಿವರ್ಸಿಟಿಗೆ ಮೇಲ್ ಮಾಡಿಬಿಟ್ಟು ಅನದರ್ 1 or 2 ಡೇಸ್ ಚಾನ್ಸಸ್ ತೊಗೊಂಡ್ಬಿಟ್ಟು, ಅದೇನು ಅಂದರೆ ಅದನ್ನೇನು ಜಾಸ್ತಿ ಏನು ಕನ್ಸಿಡರ್ ಆಗಲ್ಲ. ಮತ್ತೆ 2 ಡೇಸ್ ಮುಂದಕ್ಕೆ ಅದೇನಿಲ್ಲ. 1-2 ಕಾಲೇಜಸ್ ಏನಾದರೂ ಆ ರೀತಿ ರಾಂಗ್ ಆಗಿತ್ತಂದರೆ ಮೇಲ್ ಮಾಡಿಬಿಟ್ಟು ಲೆಟ್ರು ಕೊಟ್ಬಿಟ್ಟು ಏನು ಮಾಡ್ತಾರೆ, ಆದಷ್ಟು ಬೇಗನೆ ಸಾಲ್ವ್ ಮಾಡ್ಕೊತಾರೆ. ಅದೇನು ಅಷ್ಟೇನು ಪರ್ಕ್ ಬೀಳಲ್ಲ ನಮಗೆ ರಿಸಲ್ಟ್ಗೆ, ಆಯಿತಾ. 1-2 ಕಾಲೇಜ್ದು ಅದೇನು ಸಾಲ್ವ್ ಮಾಡೋಕ್ಕೆ ಯೂನಿವರ್ಸಿಟಿ ಅವರು ಏನು ದೊಡ್ಡ ಕೆಲಸ ಅಲ್ಲ. ಓಕೆ, ಸೊ ಏನಾಗಲಿ ಎಕ್ಸ್ಪೆಕ್ಟೇಷನ್ ವಿತಿನ್ ಇನ್ನೂ ಕೂಡ ಒಂದು 7 to 10 ಡೇಸ್, ಓಕೆ ಹೇಳ್ತಾ ಇರೋಗೆ 7 to 10 ಡೇಸ್ ಒಳಗಡೆ ನಿಮ್ಮ ರಿಸಲ್ಟ್ ಬರ್ಬೋದು. ನೋಡೋಣ, ಬಿಟ್ಟಾಗ ಬಿಡೋಕ್ಕಿಂತ ಮುಂಚೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತದ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಬೇಡ ಸರಿಕೊಂಡ್ರು, ಜಾಸ್ತಿ ಪದೇ ಕೇಳ್ಕೊಬೇಡ್ರಿ. ಯಾಕಂದರೆ ನಾವು ಕೂಡ ಏನಾದರೂ ನಿಮ್ಮ ಮೆಸೇಜ್ ಆಗ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಮೊದಲೇ ಡಿಪ್ರೆಷನ್ ಇರ್ತಾರೆ. ಓಕೆ, ಅಂದರೆ ಸಿಕ್ಕಾಪಟ್ಟೆ ರಿಸಲ್ಟ್ ಬರೋರು ಕೂಡ ಒಂಥರ ಮೈಂಡ್ ಸೆಟ್. ನಾವು ಮತ್ತೆ ಮೆಸೇಜ್ ಹಾಕಿ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ, ಇನ್ನೂ ಕೂಡ ಮತ್ತೆ ಫ್ರಸ್ಟ್ರೇಷನ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಂಗಾಗಿ ನಾನು ಅನ್ಕೊಂಡ್ಬಿಟ್ಟಿದ್ದೇನೆ ಅಂತಂದರೆ ರಿಸಲ್ಟ್ ಇನ್ಫಾರ್ಮೇಷನ್ ಸಿಕ್ಕರೆ ಅಂದರೆ ಬಿಟ್ಟರೆ ಗೊತ್ತಾಗುತ್ತಂದರೆ ಬಿಫೋರ್ 1 hour or 2 hour ಹಾಕ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕಂತಂದರೆ ಮತ್ತು 1 ಡೇ ವೇಸ್ಟ್ ಎಲ್ಲನೂ ಕೂಡ ಏನು ಮಾಡ್ತಾರೆ, ಡಿಪ್ರೆಷನ್ ಮೂಡಲ್ಲಿ ಹೋಗ್ಬಿಡ್ತಾರೆ.
ಸೊ ಆ ಥರ ಮಾಡೋದು ಬೇಡ. ಏನಾಗಲಿ ಇನ್ಫಾರ್ಮೇಷನ್ ಕೊಡ್ತೀನಿ, ವರಿ ಬೇಡ ಬಿಟ್ಟು